ಹರಿ ಓಂ ಸುಪ್ರಭಾತಂ. ಇಂದು ಸುಭಾಷಿತ ರತ್ನ ಭಾಂಡಾಗಾರಃ ಎಂಬ ಗ್ರಂಥದಲ್ಲಿ ಕೃಪಣಸ್ಯ ಅವಸ್ಥಾ ಎಂದರೆ ಜಿಪುಣನ ಅವಸ್ಥೆಯನ್ನು ಕುರಿತಾಗಿ ಬರೆದಿರುವಂತಹ ಸುಭಾಷಿತವೊಂದನ್ನು ಆಯ್ದುಕೊಂಡಿದೆ. ಹರಿ ಓಂ ಸುಪ್ರಭಾತಂ. ಇಂದು ಸುಭಾಷಿತ ರತ್ನ ಭಾಂಡಾಗಾರಃ ಎಂಬ ಗ್ರಂಥದಲ್ಲಿ ಕೃಪಣಸ್ಯ ಅವಸ್ಥಾ ಎಂದರೆ ಜಿಪುಣನ ಅವಸ್ಥೆಯನ್ನು ಕುರಿತಾಗಿ ಬರೆದಿರುವಂತಹ ಸುಭಾಷಿತವೊಂದನ್ನು ಆಯ್ದುಕೊಂಡಿದೆ. ಸುಭಾಷಿತವು ಹೀಗಿದೆ: ಪಿಪೀಲಿಕಾರ್ಜಿತಂ ಧಾನ್ಯಂ ಮಕ್ಷಿಕಾ ಸಂಚಿತಂ ಮಧು ಲುಬ್ಧೇನ ಸಂಚಿತಂ ದ್ರವ್ಯಂ ಸಮೂಲಂ ವಿನಶ್ಯತಿ. ಕಾಶೀನಾಥ ಶರ್ಮಾ ಎಂಬ ಕವಿಗಳು ಈ ಸುಭಾಷಿತ ರತ್ನ ಭಾಂಡಾಗಾರಃ ಕೃತಿಯನ್ನು ರಚಿಸಿದ್ದಾರೆ. ಸುಭಾಷಿತದ ಅರ್ಥವೇನೆಂದರೆ, ಇರುವೆಗಳು ಸಂಪಾದಿಸಿದ ಧಾನ್ಯ, ಜೇನ್ನೊಣಗಳು ಸಂಗ್ರಹಿಸಿದ ಜೇನು ಹಾಗೂ ಜಿಪುಣನು ಒಟ್ಟುಗೂಡಿಸಿದ ಹಣ ಇವೆಲ್ಲವೂ ಮೂಲಸಹಿತ ನಾಶವಾಗುತ್ತವೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಮಾತಿನಂತೆ ಜಿಪುಣನ ಹಣವು ಸ್ವಂತಕ್ಕೂ ಅಲ್ಲದೆ ತನ್ನ ಕುಟುಂಬಕ್ಕೂ ಅಲ್ಲದೆ ಪರರ ಪಾಲಾಗಿ ಹೋಗುತ್ತದೆ. ಹಾಗಾಗಿ ಜಿಪುಣತನವನ್ನು ಮಾಡದೆ ಹಣದ ಸದ್ವಿನಿಯೋಗವನ್ನು ಮಾಡಿಕೊಳ್ಳಬೇಕು ಎಂಬುದು ಈ ಸುಭಾಷಿತದ ನೀತಿಯಾಗಿದೆ. ಧನ್ಯವಾದ. ಜಯತು ಸಂಸ್ಕೃತಂ, ಜಯತು ಭಾರತಂ.